2 ವೆರೈಟಿ ಹಾಕಿದ್ದೀವಿ ಸರ್. ಅಂದ್ರೆ ರಿಜ್ವಾನ್ ಕಂಪ್ನಿದ್ರಿ. ಎರಡು ವೆರೈಟಿ. ಒಂದು ರೆಡ್ ಕಲರ್, ಒಂದು ಯೆಲ್ಲೋ ಕಲರ್. ಈಗ ನಾವು ನಿಂತಿದ್ದ ಪ್ಲಾಟ್ ಯೆಲ್ಲೋ ಕಲರ್. ಇಟ್ಸ್ ಕಾಲ್ಡ್ ಆಸ್ ಬಚಾಟಾ ಅಂತ್ರಿ. ನಾವು ಎಂಟ್ರೆನ್ಸ್ ಅಲ್ಲಿ ಏನ್ ಬರ್ತೀವಿ ಅದು ರೆಡ್ ಕಲರ್. ಅದಕ್ಕೆ ಇನ್ಸ್ಪಿರೇಷನ್ ಅಂತ ಕರೀತಾರೆ ಸರ್. ಯಾಕಪ್ಪ ಅಂದ್ರೆ ಈ ಕೀಟ ನಿರ್ವಹಣೆಗಾಗಿ ನಮ್ಮ ಬಿವೇರಿಯಾ ಆಯ್ತು, ವರ್ಟಿಸಿಲಿಯಂ ಆಯ್ತು, ಇಂಥ ಜೈವಿಕ ಶಿಲೀಂಧ್ರಗಳನ್ನು ಬೆಳೆಸಿ ಕೀಟಗಳನ್ನು ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಯಾಗಿ ಆಸಕ್ತಿ ಇದೆ, ಬೇರೆಯವರ ಆರೋಗ್ಯದ ಬಗ್ಗೆನೂ ಬಹಳಷ್ಟು ಕಾಳಜಿ ಇದೆ. ಅದಕ್ಕಾಗಿ ಈ ಒಂದು ಪದ್ಧತಿ ಏನು ಮಾಡ್ತಾ ಇದಾರಲ್ಲ, ಇದು ಭಾಳ ಖುಷಿ ಆಗ್ತದೆ. ಇದು ಬೇರೆಯವರಿಗೂ ಒಂದು ಅನುಕರಣೆ ಆಗ್ತದೆ. ಯಾಕಂದ್ರೆ ಇನ್ನೊಂದು ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಕಲಬುರಗಿಯಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಒಬ್ಬ ವಿಭಿನ್ನ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ವೃತ್ತಿಯಲ್ಲಿ ವೈದ್ಯರಾಗಿಯೂ ಕೂಡ ಕೃಷಿಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಕ್ಯಾಪ್ಸಿಕಮ್ಮನ್ನು ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಪಡೆಯೋಕ್ಕೆ ಬಂದಿದ್ವಿ. ನಮ್ಮ ಜೊತೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಹಿರಿಯ ವಿಜ್ಞಾನಿಗಳು, ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು, ಪರಿಚಯ ಮತ್ತು ಇದು ಪ್ಲೇಸ್ ಎಲ್ಲಿ ಬರ್ತದೆ ಹೇಳ್ರಿ ಸರ್. ನಾನು ಡಾಕ್ಟರ್ ಸಿದ್ದೇಶ್ವರ್ ಪಾಟೀಲ್ ಅಂತ. ನಮ್ದು ಈಗ ನಿಂತಿದ್ದ ಸ್ಥಳ ಅಂದ್ರೆ ಕಣದಾಳ ಗ್ರಾಮ, ಕಲಬುರಗಿ ಜಿಲ್ಲೆ ಮತ್ತು ತಾಲೂಕು. ಸಿಟಿಯಿಂದ ಅಬೌಟ್ 6 or 7 ಕಿಲೋಮೀಟರ್ಸ್ ಅಷ್ಟೇ ಇದೆ ರೀ. ಸರ್, ಎಷ್ಟು ಎಕರೆ ಏರಿಯಾ ಆಯ್ತು ಸರ್? ಇದು ಟೋಟಲ್ 2 acres ಇದೆ ರೀ. ಅದರಲ್ಲಿ ಪಾಲಿ ಹೌಸ್ ಮಾಡಿದ್ದು 1 acre, 4048 ಸ್ಕ್ವೇರ್ ಮೀಟರ್ಸ್. 1 ಎಕರೆಯಲ್ಲಿ ಪಾಲಿ ಹೌಸ್ ಮಾಡಿದ್ದೀವಿ ಸರ್. ಯಾವ ತರ ಭೂಮಿ ಸರ್ ಇದು? ನೀವು ಯಾವ ತರ ಇದು ನಾನು ನೋಡಿದ ಪ್ರಕಾರ, ನನ್ನ ಕ್ಲಾಸಿಫಿಕೇಶನ್ ಪ್ರಕಾರ ಮುರುಮ್ ಅಂತಂತಾರಲ್ಲ ಸರ್, ಆ ಟೈಪ್ ಮರಮು ಮಡ್ಡಿ ಜಮೀನು ಅಂತ ಅಂತಾರಲ್ರಿ. ಅಂತದ್ರಲ್ಲಿ ಇಂಪ್ರೂವ್ ಮಾಡ್ತಾ ಇದ್ರಿ ಸರ್? ಪ್ರಯತ್ನ ಮಾಡಿದೀನಿ ಸರ್. ನೋಡ್ರಿ, ಅಂದ್ರೆ ಎಲ್ಲರೂ ಇನ್ಪುಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಸ್ವಲ್ಪ ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಕೊಂಡು ಎಲ್ಲ ಅಡ್ವೈಸ್ ತಗೊಂಡು ಅವ್ರ ಪ್ರಕಾರ ನ್ಯೂಟ್ರಿಯೆಂಟ್ಸ್ ಏನ್ ಹಾಕ್ಬೇಕಲ್ಲ ಹಾಕೊಂಡು ಮಾಡ್ತಾ ಇದ್ದೀವಿ ಸರ್. ವಿಶೇಷವಾಗಿ ನೀವು ವೃತ್ತಿಯಲ್ಲಿ ವೈದ್ಯರಾಗಿ ಕೂಡ ಈ ಕೃಷಿ ಮಾಡ್ಬೇಕಂತ ಯಾವ ತರ ಆಸಕ್ತಿ ಬಂತು ಸರ್ ನಿಮ್ಗೆ? ನನಗೆ ಮೊದಲಿಂದ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು ರೀ. ಅಂದ್ರೆ ನಮ್ಮ ಆನ್ಸೆಸ್ಟ್ರಲ್ ವಿಲೇಜ್ ರೇವೂರ್ ಅಂತ ಬರುತ್ತೆ, ಅಲ್ಲಿ ನಮ್ದೆಲ್ಲ ಆನ್ಸೆಸ್ಟ್ರಲ್ ಲ್ಯಾಂಡ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೆ ನಾನು ಕಾಲೇಜ್, ಮೆಡಿಕಲ್ ಕಾಲೇಜಲ್ಲಿ ಇದ್ದಲ್ಲಿ, PUC ಅಲ್ಲಿ ಇದ್ದಲ್ಲಿ. ಸೊ ಅವಾಗಿನಿಂದ ಇಂಟ್ರೆಸ್ಟ್ ಬಂತು. ಮತ್ತೆ ಮೈ ಫಾದರ್ ಅವರು ಈಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅವರೆಲ್ಲ ಚಾಲೆಂಜಸ್ ತಗೊಂಡು ಸೆರಿಕಲ್ಚರಲ್ಲಿ ಅವಾರ್ಡ್ಸ್ ಅದು ವಿನ್ ಮಾಡಿದ್ರು. ಆಮೇಲೆ ನಮ್ಗೆ ಅವರು ಫೋಕಸ್ ಮಾಡಿದ್ದು ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ. ಅಲ್ಲಿ ಹೋದ್ಮೇಲೂ ಐ ಕಂಟಿನ್ಯೂಡ್. ಅಲ್ಲಿ ಹೋದ್ಮೇಲೂ ನಮ್ದು ಪೇಷಂಟ್ಸ್ ಏನಿದ್ರಲ್ಲ ಫಾರ್ಮರ್ಸ್ ಇದ್ರು, ಅವ್ರ ಫಾರ್ಮ್ ಎಲ್ಲ ವಿಸಿಟ್ ಮಾಡಿ ಅವ್ರದ್ದು ಏನು ಪ್ರಾಕ್ಟೀಸ್ ಇದೆ ಅದು ನೋಡ್ಕೊಂಡಿದ್ದೆ. ಸೊ ಈ ಕಡೆ ಸರ್ಕಮ್ಸ್ಟಾನ್ಸಸ್ ವಾಪಸ್ ಬಂದಮೇಲೆ ಇದು ಒಂದು ಪ್ಯಾಷನ್ ಅಂತ ತಗೊಂಡಿದ್ದೀನಿ ರೀ. ಸರ್, ವಿಶೇಷವಾಗಿ ಕ್ಯಾಪ್ಸಿಕಮ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ನಂದು ಆಕ್ಚುಲ್ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಮಾಡ್ಬೇಕಿತ್ತು ಸರ್. ಅದರಲ್ಲಿ ಫ್ಲಾರಿಕಲ್ಚರ್ ವಾಸ್ ದ ಮೇನ್ ಇಂಟ್ರೆಸ್ಟ್ ರೀ. ಅದಾದ್ಮೇಲೆ ಹೆಂಗೆ ಸ್ಟಡಿ ಮಾಡ್ಕೊಂತ ಹೋದೆ. ಅದು ಹೇಳ್ತದೆ ದಟ್ ಮೊದಲು ನೀವು ಚಿಲ್ಲಿ ಕ್ರಾಪ್ಸ್ ಹಾಕಿದ್ರೆ, ಯಾವ್ದೋ ಸೊಲನೇಶಿಯಾ ಫ್ಯಾಮಿಲಿ ಹಾಕಿದ್ರೆ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಡೈರೆಕ್ಟ್ ಆಗಿ ನಾನು ಫ್ಲಾರಿಕಲ್ಚರ್ ಮಾಡ್ಬೇಕಾದ್ರೆ ಲ್ಯಾಂಡ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಇರಲಿಲ್ಲ ರೀ. ಅದು ಫ್ಲಾರಿಕಲ್ಚರ್ ಪ್ರಿಪೇರೇಷನ್ ಮಾಡ್ಬೇಕಾದ್ರೆ ಮೊದಲೇ ಸೊಲನೇಶಿಯಾ ಹಾಕಿ ಆಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಾಗ್ತದೆ ಅಂತ ಹೇಳಿದ್ರಿ. ಅದು ರಿಸರ್ಚ್ ಮಾಡೋದ್ರಲ್ಲಿ ಇಂಟ್ರೆಸ್ಟು ಬಂತು. ಪ್ಲಸ್ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಿತ್ತು ಸರ್. ಸೊ ಹಾಗಾಗಿ ಐ ಚೋಸ್ ಇದು ಕಲರ್ ಕ್ಯಾಪ್ಸಿಕಮ್ ರೀ. ಕ್ಯಾಪ್ಸಿಕಮ್ ಇದರಲ್ಲಿ ಯಾವ ವೆರೈಟಿ ಕ್ಯಾಪ್ಸಿಕಮ್ ಹಾಕಿರಿ? ಯಾವ ಕಲರ್ ಇದಾವೆ? ಈಗ 2 ವೆರೈಟಿ ಹಾಕಿದ್ದೀವಿ ಸರ್. ಅಂದ್ರೆ ರಿಜ್ವಾನ್ ಕಂಪ್ನಿದ್ರಿ. ಎರಡು ವೆರೈಟಿ. ಒಂದು ರೆಡ್ ಕಲರ್, ಒಂದು ಯೆಲ್ಲೋ ಕಲರ್. ಈಗ ನಾವು ನಿಂತಿದ್ದ ಪ್ಲಾಟ್ ಯೆಲ್ಲೋ ಕಲರ್. ಇಟ್ಸ್ ಕಾಲ್ಡ್ ಆಸ್ ಬಚಾಟಾ ಅಂತ್ರಿ. ನಾವು ಎಂಟ್ರೆನ್ಸ್ ಅಲ್ಲಿ ಏನ್ ಬರ್ತೀವಿ ಅದು ರೆಡ್ ಕಲರ್. ಅದಕ್ಕೆ ಇನ್ಸ್ಪಿರೇಷನ್ ಅಂತ ಕರೀತಾರೆ ಸರ್. 2 ವೆರೈಟಿ ಹಾಕಿದ್ದೀವಿ ಸರ್. ಸರ್, ವಿಶೇಷವಾಗಿ ಮರಮಿರುವಂತ ಭೂಮಿನ ಆಯ್ಕೆ ಮಾಡ್ಕೊಂಡ್ರಿ. ಇಂಥ ಭೂಮಿಯಲ್ಲಿ ಈ ರೀತಿ ಬೆಳೆ ಬರ್ಬೇಕಂದ್ರೆ ಭೂಮಿ ತಯಾರಿ ಯಾವ ತರ ಮಾಡ್ಕೊಂಡ್ರಿ ಸರ್? ಒಂದು ಐ ಥಿಂಕ್ ಇದು ಕ್ಯಾಪ್ಸಿಕಮ್ಗೆ ಸಾಯಿಲ್ ಬೇಕಾಗಿದ್ದು ವೆಲ್ ಡ್ರೈನ್ಡ್ ಸಾಯಿಲ್ ಬೇಕಾಗಿತ್ತು ಸರ್. ಸೊ ಮುರುಮ್ ಒಂದು ಕ್ವಾಲಿಟಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಅದು ಫಿಟ್ ಆಗ್ತೈತ್ರಿ ಅದರಲ್ಲಿ. ಸೊ ಅದಕ್ಕಾಗಿ ಈ ಲ್ಯಾಂಡ್ ನನಗೆ ಕರೆಕ್ಟ್ ಅನಿಸ್ತು. ಲ್ಯಾಂಡ್ ಡೆವಲಪ್ಮೆಂಟ್ ಪ್ರಕಾರ ಇನಿಷಿಯಲಿ ನಾವು ಪ್ಲೋ ಮಾಡಿದಾಗೆ ದೊಡ್ಡ ಸ್ಟೋನ್ಸ್ ಅದು ಬಂದಿದ್ದು ರೀ. ಸೊ ಹಾಗಾಗಿ ಸ್ವಲ್ಪ JCB ಅದು ಹಚ್ಚಿಸಿ ದೊಡ್ಡ ಕಲ್ಗಳು ತೆಗ್ಸಿಸಿ ಡೀಪ್ ಪ್ಲೋಯಿಂಗ್ ಮಾಡಿ ಟಿಲ್ಲಿಂಗ್ ಮಾಡ್ಕೊಂಡು ರಿಪೀಟೆಡ್ಲಿ ಮಾಡಿಸಿದ್ರು ಒಂದು 4 to 6 times ರೀ. ಸೊ ಡೈರೆಕ್ಷನ್ಸ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಆ ಟೈಪ್ ಒಂದು 4 to 5 times ಮಾಡಿಸಿ ಸಣ್ಣ ಸ್ಟೋನ್ಸ್ ಏನಿದ್ದು ಎಲ್ಲ ಪಿಕಪ್ ಮಾಡಿಸಿ ಕಂಪ್ಲೀಟ್ ಬೌಂಡ್ರಿಗೆ ಅದು ಹಾಕ್ಸಿಸಿ ರೋಟ್ರ್ ಅದು ಮಾಡಿಕೊಂಡು ಸ್ವಲ್ಪ ಸಾಯಿಲ್ಗೆ ಒಂದು ಲೆವೆಲ್ಗೆ ತಂದ್ಕೊಂಡಿದ್ವಿ ಸರ್. ಅದಾದ್ಮೇಲೆ ಸಾಯಿಲ್ ಟೆಸ್ಟ್ ಅದು ಮಾಡಿ ನೋಡಿದ್ವಿ. ಅದರಲ್ಲಿ ಸ್ವಲ್ಪ ಫಾಸ್ಫರಸ್ ಅದೆಲ್ಲ ಕಡಿಮೆ ಇತ್ತು ರೀ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ನು ಕಡಿಮೆ ಇತ್ತು. ಸೊ ಹಾಗಾಗಿ ಆರ್ಗ್ಯಾನಿಕ್ ಎನ್ರಿಚ್ಮೆಂಟ್ ಮಾಡೋಕ್ಕಾಗಿ ಮೆನ್ಯೂರ್ ನೋಡ್ಕೊಂತ ಹೋದ್ವಿ. ಅದರಲ್ಲಿ ಫಾರ್ಮ್ ಆ್ಯಡ್ ಮೆನ್ಯೂರ್ ವಾಸ್ ಫೈನ್ ರೀ. ಬಟ್ ಶೀಪ್ ಮೆನ್ಯೂರ್ ಏನೋ ಸ್ವಲ್ಪ ಕ್ವಾಲಿಟಿ ಚಲೋ ಅನಿಸ್ತು, ಮತ್ತೆ ಲಾಂಗ್ ಲಾಸ್ಟಿಂಗ್. ಹಾಗಾಗಿ ನಾವು ಶೀಪ್ ಮೆನ್ಯೂರ್ ತಂದು ಹಾಕೊಂಡು ರೋಟ್ರದು ಮಾಡಿ ಕಂಪ್ಲೀಟ್ ಸಾಯಿಲ್ ಅಲ್ಲಿ ಮಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಸೋಲರೈಸೇಷನ್ ಬಿಟ್ಟು ಆಮೇಲೆ ಬೆಡ್ ಪ್ರಿಪರೇಷನ್ ಶುರು ಮಾಡಿದ್ವಿ ಸರ್. ಸೊ ಬೆಡ್ ಪ್ರಿಪರೇಷನ್ ಆಲ್ಸೋ ಚಾಲೆಂಜ್ ಆಗಿತ್ತು ರೀ. ಯಾಕಂದ್ರೆ ಇಲ್ಲಿ ಈ ಟೈಪ್ ಬೆಡ್ಸ್ ಯಾರೂ ಮಾಡಿದಿಲ್ರಿ. ಸೊ ಹಾಗಾಗಿ ನಾವು ಇದೇನು ಕಬ್ಬಿಗೆ ಏನು ಬಿಡ್ತಾರಲ್ಲ ಸರ್, ಆ ಬೋದು ಆ ಟೈಪ್ ಮಾಡಿ ಮ್ಯಾನ್ಯುವಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಮಾಡಿಕೊಂಡು
ಈ ಬೆಡ್ಸ್ ತಯಾರು ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ದೆನ್ ಇದಕ್ಕೆ ಬೆಡ್ ಅಲ್ಲಿ ಸರ್ ಬೆಡ್ ರೆಡಿ ಮಾಡ್ಬೇಕಾದ್ರೆ ಏನೇನು ಯಾವ ಪ್ರಮಾಣದಲ್ಲಿ ಆಡ್ ಮಾಡಿರಿ ಸರ್? ಬೆಡ್ ಪ್ರಿಪರೇಷನ್ ಅಲ್ಲಿ ನಾವು ಮತ್ತೆ 1 ಟನ್ ಆಫ್ ವೆಲ್ ಡಿಕಂಪೋಸ್ಡ್ ಶೀಪ್ ಮೆನ್ಯೂರ್ ಹಾಕ್ದಿವ್ರಿ ಟಾಪ್ ಆಫ್ ದ ಬೆಡ್. ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡಿದಂತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಬೌಟ್ 125 kgs ರೀ, ಒಂದು 25 kgs ಆಫ್ ಸಿಲಿಕಾನ್ ಹಾಕಿದೀವ್ರಿ, ಆಮೇಲೆ ಒಂದು 25 kgs ಆಫ್ MOP ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಿದೀವಿ ಸರ್. ಅದಲ್ಲದೆ ಮತ್ತೆ ವಿ ಆಡೆಡ್ ಇದು ನೀಮ್ ಪೌಡರ್ ಅರೌಂಡ್ 175 and 225 kgs ಹಾಕಿದೀವಿ ಸರ್. ಅದಕ್ಕೆ ಎಲ್ಲ ಮಾಡಿ ಮಿಕ್ಸ್ ಮಾಡ್ಕೊಂಡು ಟಾಪ್ ಆಫ್ ದ ಬೆಡ್ ಸ್ಪ್ರೆಡ್ ಮಾಡ್ಕೊಂತ ಹೋಗಿದ್ದೀವಿ ರೀ. ಅದಾದ್ಮೇಲೆ ಡ್ರಿಪ್ ವರ್ಕ್ ಅದು ಮಾಡ್ಕೊಂಡಿದ್ದೀವಿ ಸರ್. ಹಾಂ ರೀ ಸರ್. ಸರ್ ವಿಶೇಷವಾಗಿ ಈ ಸಸಿಗಳು ಎಲ್ಲಿಂದ ತಂದ್ರಿ? ಬೀಜದಿಂದ ನೀವೇ ಸಸಿ ಮಾಡ್ಕೊಂಡ್ರ ಸಸಿ ತಂದು ನಾಟಿ ಮಾಡಿದ್ರ? ನಮ್ದೆಲ್ಲ ಪಾಲಿಯೋಸ್ ರೆಡಿ ಆಗಿತ್ತು ಸರ್. ಸೊ ನಮ್ದು ಪ್ಲಾನ್ ಏನಿತ್ತು, ನಾವು ಇಲ್ಲೇ ಮಾಡ್ಕೊಳ್ಬೇಕಂತೇಳಿ ಸೀಡ್ಸ್ ತಗೊಂಡೆ ಸರ್. ನಾನು ಫಸ್ಟ್ ಪುಣೆ ಅಂದ್ರೆ ಫಸ್ಟ್ ರಿಜ್ವಾನ್ ಕಂಪ್ನಿದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಸ್ವಲ್ಪ ಡಿಸ್ಟ್ರಿಬ್ಯೂಟರ್ಸ್ ಅಡ್ರೆಸ್ ಅದು ಕೊಟ್ಟಿದ್ರು. ಅದಕ್ಕಾಗಿ ಪುಣೆಯಲ್ಲಿ ಒಬ್ರು ಪರಿಚಯದವ್ರು ಸಿಕ್ಕರು. ಹಂಗಾಗಿ ಅಲ್ಲಿಂದ ಸೀಡ್ಸ್ ತರಿಸಿ ಇನ್ನೇನು ಪ್ರೋಟ್ರೇ ತರಿಸಿ ಇಲ್ಲಿ ಪ್ರಿಪೇರ್ ಮಾಡ್ಬೇಕಂತಿದ್ವಿ. ಬಟ್ ಇಲ್ಲೆಲ್ಲ ಡಿಸ್ಇನ್ಫೆಕ್ಟ್ ಆಗಿರಂಗಿಲ್ಲ, ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನರ್ಸರಿ ಕೊಡ್ರಿ ಅಂತ ಸಜೆಸ್ಟ್ ಮಾಡಿದ್ರು ಸರ್. ಸೊ ಹಾಗಾಗಿ ನಾವು ಇಲ್ಲೇ ಒಂದು ನರ್ಸರಿ, ಸೋಲಾಪುರ ಹತ್ರ ಒಂದು ನರ್ಸರಿ ಕೊಟ್ಟು ರಿಪೀಟೆಡ್ಲಿ ಹೋಗಿ ಮಾನಿಟರ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅಲ್ಲಿ ಸ್ಯಾಪ್ಲಿಂಗ್ಸ್ ಮಾಡಿ ಕೊಟ್ಟಿದ್ರು ಸರ್ ಅವರು. ಸರ್ ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಟ್ರೀಟ್ಮೆಂಟ್ ಏನೇನು ಮಾಡಿದ್ರಿ ಸರ್? ನಾವು ಇನಿಷಿಯಲಿ ರೂಟ್ ಡ್ರಿಪ್ಪಿಂಗ್ ಮಾಡಿದೀವಿ ಸರ್. ರೂಟ್ ಡ್ರಿಪ್ಪಿಂಗ್ ಅಲ್ಲಿ ಒಂದು ಅಬೌಟ್ 10 ಲೀಟರ್ಸ್ ಆಫ್ ವಾಟರ್ ತಗೊಂಡು ಒಂದು ಹ್ಯೂಮಿಕ್ ಆಸಿಡ್ ಒಂದು ಅಬೌಟ್ 1/2 kg, ಆಮೇಲೆ ಮೆಗಾಫಾಲ್ ಒಂದು ಸ್ವಲ್ಪ ಒಂದು ಅಬೌಟ್ 2 ml ಪರ್ ಲೀಟರ್ ಅಂತ ಹಾಕಿದೀವಿ ಸರ್. ಅದರಲ್ಲಿ ಥೈಮೆಥಾಕ್ಸಮ್ ಅದೊಂದು 1 ml ಪರ್ ಲೀಟರ್ ಅಂತ ಹಾಕಿದೀವಿ. ಅದು ಹಾಕಿ ರೂಟ್ ಝೋನ್ ಡಿಪ್ ಮಾಡ್ಕೊಂಡು ಸೈಡಿಗೆ ಇಟ್ಟು ಆಮೇಲೆ ಪ್ಲಾಂಟೇಶನ್ ಮಾಡ್ತೀವಿ ಸರ್. ಅಂದ್ರೆ ಸಸ್ಯೋಪಚಾರ ಮಾಡೇ ನಾಟಿ ಮಾಡಿ? ಹಾಂ ಸರ್. ಸರ್ ವಿಶೇಷವಾಗಿ ಈ ಚಿಲ್ಲಿ ಯಾವುದೇ ಆಗಲಿ ಅದಕ್ಕೆ ಮುಖ್ಯವಾಗಿ ಕಾಡೋದಂದ್ರೆ ಥ್ರಿಪ್ಸ್ ಸಮಸ್ಯೆ. ಹಾಂ ಸರ್. ಅದನ್ನ ಬಿಟ್ರೆ ಗ್ರೋತ್ ಪ್ರಮೋಟರ್ಗಳು ಜಾಸ್ತಿ ಬೇಕಾಗ್ತದೆ ಬೆಳವಣಿಗೆ ಹಂತದಲ್ಲಿ. ಅದನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡ್ಕೊಂಡ್ ಬಂದ್ರಿ ಸರ್? ನಾವು ಕೆಮಿಕಲ್ ಸಾರ್ಟ್ ಆಫ್ ಗ್ರೋತ್ ಪ್ರಮೋಟರ್ಸ್ ಏನು ಕೊಟ್ಟಿಲ್ಲ ಸರ್. ವೆಂಟ್ ಓನ್ಲಿ ಫಾರ್ ಆರ್ಗ್ಯಾನಿಕ್ ಹೋಗ್ತಾ ಇದೀವಿ. ಸೊ ಮ್ಯಾನೇಜ್ಮೆಂಟ್, ಪೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಆರ್ಗ್ಯಾನಿಕ್ ಮಾಡಿದ್ವಿ. ಸೊ ನಾವು ಇನಿಷಿಯಲಿ ಇಲ್ಲೇ KVK ಸರ್ ಅವ್ರ ಹತ್ರ ಹೋದಾಗ ಅಲ್ಲಿಂದ ಒಂದು 2 ನಿಮ್ದು ವಿಡಿಯೋ ಮತ್ತೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡಿದ್ದೇನೆ ಅಂತಂದ್ರೆ ಇದು ಬವೇರಿಯಾ ಬ್ಯಾಸಿಯಾನ ಮತ್ತೆ ವರ್ಟಿಸಿಲಿಯಂ ಲಕ್ಯಾನಿ ಅದರಿಂದ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ರಿ. ಸೊ ಅದು ಸ್ಟಾರ್ಟ್ ಮಾಡಿದೀವಿ ಸರ್. ಪ್ಲಾಂಟೇಶನ್ ಮಾಡಿ ಅಬೌಟ್ 8 days ಅಲ್ಲಿ ಒಂದು ಸ್ಪ್ರೇ ತಗೊಂಡು ಅದು ರಿಪೀಟೆಡ್ಲಿ ಫಾಲೋ ಮಾಡ್ಕೊಂತ ಹೋದಿವಿ. ಎವ್ರಿ 7 days ಒಂದೊಂದು ಸ್ಪ್ರೇ ಮಾಡ್ಕೊಂತ. ಅದಾದ್ಮೇಲೆ ಮಾಲಿಕ್ಯುಲರ್ ಸ್ಪ್ರೇ ತಗೊಂಡಿದ್ದಂತಂದ್ರೆ ಓನ್ಲಿ ಟ್ವೈಸ್ ತಗೊಂಡಿದ್ವಿ ಸರ್. ಈಗ 2 ಸರಿ ತಗೊಂಡಿದ್ವಿ ಅಷ್ಟೇ. ಈಗ ಮತ್ತೆ ರೀಸೆಂಟ್ಲಿ ಬೊಟಾನಿಕಲ್ ಸ್ಪ್ರೇ ಅಂದ್ರೆ ನೀಮ್ ಆಯಿಲ್, ಆಮೇಲೆ ಕರಂಜಾ ಆಯಿಲ್, ಅಗೇವ್ ಎಕ್ಸ್ಟ್ರಾಕ್ಟ್ ಮತ್ತೆ ರಾನಿನ್ ಸೋಪ್ ಅಂತ ಹೇಳ್ರಿ, ಅದ್ರದ್ದು ಮಿಕ್ಸ್ಚರ್ ಇತ್ತು, ಅದ್ರ ಸ್ಪ್ರೇ ತಗೊಂಡಿದ್ವಿ ಸರ್. ಸರ್ ಈಗ ಎಷ್ಟು ದಿನದ ಬೆಳೆ ಆದ ಸರ್ ಇದು? ಇದು 52 days ಆಗುತ್ತೆ ಸರ್. ಇದಕ್ಕೆ 52 ದಿನದ ಬೆಳೆ ಸರ್. 14th January ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ವಿ ಸರ್. ಇದೆಲ್ಲ ಕಟ್ಟೋದು ಯಾವಾಗಿಂದ ಸ್ಟಾರ್ಟ್ ಮಾಡ್ರಿ ಸರ್? ಇದು ಆಕ್ಚುಲಿ 25th ಡೇ ಮಾಡ್ಬೇಕಾಯ್ತು ಸರ್. ಸ್ವಲ್ಪ ನಮ್ಮ ಹತ್ರ ಡಿಲೇ ಆಯ್ತು ಬಿಕಾಸ್ ಆಫ್ ಲೇಬರ್ ಪ್ರಾಬ್ಲಮ್. ಹಂಗಾಗಿ ಅಬೌಟ್ 36th ಡೇ ನಾವು ಶುರು ಮಾಡಿದ್ವಿ ಸರ್. ಸೊ 11 days ಡಿಲೇ ಆಗಿದೆ. ಸೊ ಈಗ 52 days ಸರ್. ಈ ಫ್ರೂಟಿಂಗ್ ಬರೋಕ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಸರ್? ಈಗ ಒಂದು ಕ್ರಾಪ್ ಹಾರ್ವೆಸ್ಟ್ ಮಾಡಿದ್ವಿ ಸರ್. ಅಂದ್ರೆ ಏನು ಫಸ್ಟ್ ಫ್ಲವರ್ ನೋಡ್ ಏನಿರ್ತಲ್ರಿ ಅದ್ರದ್ದು ಏನ್ ಬಂದಿತ್ತು ಅದು ತೆಗೆದು, ಅದು ವೇಸ್ಟ್ ಅಂತ ಇರ್ತದೆ ಸರ್, ಅದು ತೆಗೆದು ನಾವು ಇಲ್ಲಿ ಲೋಕಲ್ ಮಾರ್ಕೆಟಿಗೆ ಗ್ರೀನ್ ಕ್ಯಾಪ್ಸಿಕಮ್ ಅಂತ ಹೇಳಿ ಮಾರಿದೀವಿ. ಸೊ ಅರೌಂಡ್ 40th ಡೇಗೆ ನಮಗೆ ಒಂದು ಫಸ್ಟ್ ಫ್ಲವರ್ ಮತ್ತೆ ಫ್ರೂಟಿಂಗ್ ಶುರು ಆಯ್ತ್ರಿ. ಈಗ ಅರೌಂಡ್ 48th ಡೇ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಿದ್ವಿ ಸರ್. ಸರ್ ಇದರಲ್ಲಿ ನಿಮ್ಗೆ ಇಲ್ಲಿವರೆಗೆ 55 ದಿನದವರೆಗೂ ಏನೇನು ಸಮಸ್ಯೆಗಳು ಕಂಡು ಬಂದವು ಸರ್? ಸಮಸ್ಯೆ ಅಂತಂತಂದ್ರೆ ಒಂದು ಅದು ಮೋಸ್ಟ್ಲಿ ನಮ್ಮ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಬಟ್ ಸರ್ ಅವ್ರ ಗೈಡೆನ್ಸ್ ನಿಂದ ಅರ್ಥ ಆಯ್ತು ದಟ್ ಇದು ಸ್ವಲ್ಪ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ರೀ, ಪ್ಲಸ್ ಸ್ಲೈಟ್ ಅಮೌಂಟ್ ಆಫ್ ಇದು ಥ್ರಿಪ್ಸ್ ಅಂಡ್ ಮೈಟ್ಸ್ ಸರ್. ಇವೆರಡು ಎಫೆಕ್ಟ್ ಆಗಿದೆ ಸರ್. ಸರ್ ವಿಶೇಷವಾಗಿ ಈ ಕ್ಯಾಪ್ಸಿಕಮ್ ಬೆಳೆಸ್ಬೋದು, ಏನಾದ್ರೂ ಕಷ್ಟಪಟ್ಟು ಇಳುವರಿನೂ ತೆಗಿಬೋದು. ಮುಖ್ಯ ಸಮಸ್ಯೆ ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ. ಅದ್ರ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್? ಮಾರ್ಕೆಟಿಂಗ್ ಈಗ ವರ್ಡ್ ಆಫ್ ಮೌತ್ ಆ ಕಡೆ ಹೋಗಿ ಹೇಳ್ತಾ ಇದೀವಿ ಸರ್. ಪ್ಲಸ್ ಟ್ರೈಂಗ್ ಟು ಪ್ರಮೋಟ್ ಕ್ರಿಯೇಟ್ ಅವೇರ್ನೆಸ್ ರೀ ಮಂದಿಗೆ. ಅಂದ್ರೆ ಇದು ಒಂದು ಕ್ರಾಪ್ ಇದೆ, ಇದು ನೀವೇನು ಅಡ್ಗೆ ಮಾಡೋದು ಬೇಕಾಗಿಲ್ಲ, ಸ್ಯಾಲಡ್ ಆಗಿ ಡೈರೆಕ್ಟ್ ಆಗಿ ತಿನ್ಬೋದು, ಹೆಲ್ತಿಗೂ ಚೆನ್ನಾಗಂತ ಸ್ವಲ್ಪ ನಮ್ಮ ಸಣ್ಣ ಗ್ರೂಪ್ಸ್ ಮಾಡ್ಕೊಂಡು ಗ್ರೂಪ್ಸ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಪ್ಲಸ್ ಲೋಕಲ್ ನೆಟ್ವರ್ಕಿಂಗ್ ಮಾಡ್ಕೊಂಡು ಯಾರು ಮಾರ್ಕೆಟಿಂಗ್ ಮಾಡ್ತಿರ್ತಾರೆ ಅಂಥವ್ರ ಹತ್ರ ಅಪ್ರೋಚ್ ಮಾಡಿ ಮಾತಾಡ್ತಾ ಇದೀವಿ. ಬೇರೆ ಯಾರಾದರೂ ಪಾಲಿಹೌಸ್ ಮಾಡಿದ್ರೂ ಅವರಿಗೆ ಕೊಲಾಬ್ರೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಸರ್. ಅಂಥವ್ರಿಗೆ ಅವ್ರ ಬಲ್ಲಿ ನಾವು ವಿಸಿಟ್ ಮಾಡ್ತಾ ಇದೀವಿ, ಇಲ್ಲ ಅವ್ರ ಬಂದು ನಾವು ವಿಸಿಟ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಸಾರ್ಟ್ ಆಫ್ ಕೋಆಪರೇಟಿವ್ ಮಾಡ್ಕೊಂಡ್ರೆ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ರಿ. ಸೊ ಸರ್ ನೀವು ಒಬ್ಬ ವೈದ್ಯರಾಗಿ
ಈ ಕ್ಯಾಪ್ಸಿಕಮ್ ವಿಶೇಷತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ? ಕ್ಯಾಪ್ಸಿಕಮ್ ಅದೇ ಇಟ್ಸ್ ವೆರಿ ಗುಡ್ ಅಂಡ್ ನ್ಯೂಟ್ರಿಷಿಯಸ್ ರೀ ಫಾರ್ ಎವ್ರಿಥಿಂಗ್ ರೀ. ಒಂದು ಇಟ್ಸ್ ಪ್ಯೂರ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್. ರೆಡ್ ಕ್ಯಾಪ್ಸಿಕಮ್ ಅನ್ನೋದಲ್ರಿ, ಇಟ್ ಹ್ಯಾಸ್ ದ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಲೆವೆಲ್ ರೀ. ಸೊ ಇಷ್ಟೆಲ್ಲ ಪೊಲ್ಯೂಷನ್ ಇದೆ, ಆ ಪೊಲ್ಯೂಷನಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ನೀವು ಮೆಡಿಸಿನ್ಸ್ ತಗೊಳ್ಳೋ ಬದಲಿ ಇದಕ್ಕೆ ನಿಮ್ಮ ಡಯಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಇಟ್ ವಿಲ್ ವರ್ಕ್ ವೆರಿ ವೆಲ್ ರೀ. ಇಟ್ ಆಲ್ಸೋ ಹ್ಯಾಸ್ ಹೈ ಪೊಟ್ಯಾಸಿಯಂ ಲೆವೆಲ್ಸ್ ರೀ. ಹಾಗಾಗಿ ಈಗ ಬನಾನಾ ಇದೆ ಸರ್, ಬನಾನಾದಂಗೆ ಇದರಲ್ಲಿ ಪೊಟ್ಯಾಸಿಯಂ ಲೆವೆಲ್ಸ್ ಜಾಸ್ತಿ ಇದೆ. ಸೊ ಮಸಲ್ ಇಂಬ್ಯಾಲೆನ್ಸ್ ಏನಾದರೂ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇದ್ದವ್ರಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಆಮೇಲೆ ಇದರಲ್ಲಿ ಕ್ಯಾರೋಟಿನಾಯ್ಡ್ಸ್ ಇದೆ, ಸೊ ದ್ಯಾಟ್ ಈಸ್ ವೆರಿ ಗುಡ್ ಫಾರ್ ಇದು ಐ ಸೈಟ್ ವಿಷನ್ ಏನು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್ ಅದು. ಸೊ ವಿಟಮಿನ್ ಸಿ ಆಲ್ಸೋ ನೀವು ಆರೆಂಜಿಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಕಂಪೇರಬಲ್ ರೀ, ಎರಡು ಆರೆಂಜಿಗೆ ಮತ್ತೆ ಕ್ಯಾಪ್ಸಿಕಮ್ ರೀ. ಸೊ ಇದು ಮೂರು, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಮೂರರಲ್ಲೂ ವಿಟಮಿನ್ ಸಿ ಜಾಸ್ತಿ ಇದೆ ರೀ. ಬಟ್ ರೆಡ್ ಅಂಡ್ ಯೆಲ್ಲೋ ಸ್ವಲ್ಪ ಶುಗರ್ಸ್ ಜಾಸ್ತಿ ಆಗುತ್ತೆ, ಸೊ ಡಯಾಬಿಟಿಕ್ಸಿಗೆ ಅಷ್ಟು ಚೆನ್ನಾಗಲ್ಲ. ಬಟ್ ಗ್ರೀನ್ ಕ್ಯಾಪ್ಸಿಕಮ್ ಲೀಸ್ಟ್ ಮೆಚ್ಯೂರ್ಡ್ ಸ್ಟೇಜ್, ಸೊ ಅದರಲ್ಲಿ ಶುಗರ್ ಲೆವೆಲ್ ಕಮ್ಮಿ ಇರುತ್ತೆ ರೀ. ಸೊ ನಮಗೆ ವಿಟಮಿನ್ ಸಿ ಬೆನಿಫಿಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಬೆನಿಫಿಟ್ಸ್ ಬೇಕಾದ್ರೆ ಡಯಾಬಿಟಿಕ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಗ್ರೀನ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು ಸರ್. ಓಕೆ ಸರ್. ಮತ್ತೆ ಸರ್ ನಮಸ್ಕಾರ ರಂಗಸ್ಥರು, ನಮಸ್ಕಾರ ಸರ್, ಡಾಕ್ಟರ್ ಸಾಹೇಬರ ತೋಟಕ್ಕೆ ಬಂದಿದ್ದೀವಿ. ಅದರಲ್ಲೂ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ. ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಸುಮಾರು ಜನ ಬೆಳೆದಿದ್ದಾರೆ, ಆದರೆ ಇವರು ಒಂದು ಅಚ್ಚುಕಟ್ಟಾಗಿ ಪದ್ಧತಿ ಪ್ರಕಾರ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಂಗೆ ಮೊದಲೇದಾಗಿ ಡಾಕ್ಟರ್ ಸಾಹೇಬರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಡಾಕ್ಟರ್ ಆಗಿ ಇದು ಈ ಒಂದು ನಮ್ಮ ಕೃಷಿಯಲ್ಲಿ ಒಂದು ವೈಜ್ಞಾನಿಕ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ನನಗೆ ಅನಿಸ್ತೈತಿ ಅವ್ರದ್ದು ಒಂದು ಪರಂಪರೆ ಏನು ಬಂದಿದೆ, ಅವ್ರ ತಂದೆಯವರಿಂದ ಬಂದಿದ್ದು ಒಂದು ಆಸಕ್ತಿ ಅಂತ ಅನಿಸ್ತೈತಿ. ಅದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಎಷ್ಟೋ ಮಂದಿ ನೋಡ್ತೇವೆ, ಬಟ್ ಏನು ಆಸಕ್ತಿ ಬಂದಿರ್ತೈತಿ, ತಂದೆಯಿಂದ ಅವ್ರ ಅಜ್ಜರಿಂದ ಹಿಂಗೇನು ಆಸಕ್ತಿ ಬಂದಿರ್ತದೆ ಅದು ಭಾಳ ಮುಖ್ಯ. ಇಲ್ಲೆಲ್ಲ ತೋರಿಸ್ಕೊಡ್ತೈತೆ ಅದು. ಇಂಥ ಒಂದು ಬರಡು ಭೂಮಿಯಲ್ಲಿ ನಾವು ಇಲ್ಲೆಲ್ಲ ನೋಡ್ತೀವಿ, ಆಲ್ಮೋಸ್ಟ್ ಎಲ್ಲ ಇಟಂಗಿ ತೊಗೊಂಡೋಗಿದ್ದಾರೆ ಮಣ್ಣೆಲ್ಲ. ಅಲ್ಲಿ ತೆಗೆದು ಮಣ್ಣು ಒಂದು ತಯಾರು ಮಾಡ್ಕೊಂಡಿದ್ದಾರೆ ಅವರು. ಮಣ್ಣು ತಯಾರು ಮಾಡಿಕೊಂಡು ಈ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಭಾಳಷ್ಟು ಖುಷಿ ಏನಾಗ್ತಿದೆಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅವರು. ನಮ್ಮ ಮನುಷ್ಯರ ಆರೋಗ್ಯದ ಜೊತೆ ಏನು ಹೆಲ್ಪ್ ಆಗ್ತೈತಿ ಆ ರೀತಿಯಾಗಿ. ಈಗ ನೋಡ್ರಿ ನೀವು ಈ ಕ್ಯಾಪ್ಸಿಕಮ್ ಕೆಮಿಕಲ್ ಹೊಡೆದು ಕೆಮಿಕಲ್ ಅಷ್ಟು ರೈತ ಬೇರೆಯವರಿಗೆ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಅದು ಭಾಳ ಖುಷಿ ಆಯ್ತು ನಮಗೆ. ಯಾಕಪ್ಪ ಅಂದ್ರೆ ಈ ಕೀಟ ನಿರ್ವಹಣೆಗಾಗಿ ನಮ್ಮ ಬಿವೇರಿಯಾ ಆಯಿತು, ವರ್ಟಿಸಿಲಿಯಂ ಆಯಿತು, ಇಂಥ ಜೈವಿಕ ಶಿಲೀಂಧ್ರಗಳನ್ನು ಬೆಳೆಸಿ ಕೀಟಗಳನ್ನು ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಯಾಗಿ ಆಸಕ್ತಿ ಇದೆ, ಬೇರೆಯವರ ಆರೋಗ್ಯದ ಬಗ್ಗೆನೂ ಭಾಳಷ್ಟು ಕಾಳಜಿ ಇದೆ. ಅದಕ್ಕಾಗಿ ಈ ಒಂದು ಪದ್ಧತಿ ಏನು ಮಾಡ್ತಾ ಇದಾರಲ್ಲ ಇದು ಭಾಳ ಖುಷಿ ಆಗ್ತದೆ. ಇದು ಬೇರೆಯವರಿಗೂ ಒಂದು ಅನುಕರಣೆ ಆಗ್ತದೆ. ಯಾಕಂದ್ರೆ ಇನ್ನೊಂದು ಭಾಳ ಮುಖ್ಯವಾಗಿ ನೋಡ್ರಿ, ನೀವು ಮಾರ್ಕೆಟಿಂಗ್ ಬಗ್ಗೆ ಹೇಳಿದಿರೋರು ಸಣ್ಣ ಸಣ್ಣ ಗುಂಪುಗಳನ್ನು ಮಾಡ್ಕೊಂಡು ಅವ್ರದೇ ಒಂದು ಗುಂಪು ಮಾಡಿ ಮಾರುವಂಥ ಒಂದು ವ್ಯವಸ್ಥೆ ಇದೆ. ಅಂದ್ರೆ ಏನಾಗ್ತೈತಿ, ನಮಗೆ ಗ್ಯಾರಂಟಿ ಇರ್ತೈತಿ ಇಲ್ಲಿ ಏನು ಬಳಸಿದ್ದಾರೆ, ನಾವು ಯಾವ ರೀತಿಯಾಗಿ ಆರೋಗ್ಯಕರವಾಗಿದ್ದಾವೆ, ಇವು ಕೆಮಿಕಲ್ ಫ್ರೀ ಇದಾವೆ, ಈ ತರ ಗೊತ್ತಿದ್ದು ಕ್ಲಾರಿಟಿ ಇರ್ತೈತಿ. ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ನಮಗಂತೂ ಭಾರಿ ಖುಷಿ ಆಯಿತು. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಡಾಕ್ಟರ್ ಯಶಸ್ವಿ ಆಗಲಿ ಅಂತೇಳಿ ಒಂದು ಹಾರೈಸ್ತೀನಿ. ಇವ್ರು ನೋಡಿ ಭಾಳಷ್ಟು ಮಂದಿನೂ ಒಂದು ಇನ್ಸ್ಪಿರೇಷನ್ ಆಗ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಮಾಡಿದೆವಪ್ಪ ಅಂತಂದ್ರೆ ಈಗ ಭೂಮಿ ಆರೋಗ್ಯನೂ ಕಾಪಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ಮನುಷ್ಯರ ಆರೋಗ್ಯನೂ ಕಾಪಾಡ್ಕೊಂಡಂಗೆ ಆಗ್ತಿತ್ತು. ಅವ್ರಿಗೆ ಏನು ಹಾಕಿದ್ರೆ ಏನಾಗ್ತಿತ್ತು ಇದೆಲ್ಲ ಗೊತ್ತೈತಿ. ಇದಕ್ಕೆ ಯಶಸ್ವಿ ಆಗಲಿ ಅಂತೇಳಿ ನಾನು ಒಂದು ಹಾರೈಸ್ತೀನಿ ಅಂತೇಳಿ ನಂಗೆ ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಭಾಳ ಖುಷಿ ಆಯ್ತು ಸರ್.